ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕಡೆ ಕಾರ್ತಿಕ ಆಗಿರೋದ್ರಿಂದ ನನ್ನ ತಮ್ಮನಿಗೆ ಬಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ಅಂದೆ. ಅವನು ಸರಿ ಬಾ ಹೋಗ್ಬಿಟ್ಟು ಬರೋಣ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದ ಯಾವ ದೇವಸ್ಥಾನಕ್ಕೆ ಹೋಗೋಣ ಅಂತ. ಇಲ್ಲೇ ಉದಾರಳ್ಳಿಗೆ ಹೋಗ್ಬಿಟ್ಟು ಬರೋಣ ಅಂತ ಅಂದೆ. ಯಾಕಂದರೆ ಇಲ್ಲಿ ನಮ್ಮೂರಿಂದ ಉದಾರಳ್ಳಿಗೆ ಒಂದು 7 ಕಿಲೋಮೀಟ್ರ್ ಇರ್ಬೋದೇನೋ ಅಷ್ಟೇ. ಸೊ ಹತ್ರ ಇಲ್ಲಿಂದ ನಮ್ಮೂರಿಂದ, ಅದಕ್ಕೆ ಅಲ್ಲಿಗೆ ಹೋಗ್ಬಿಟ್ಟು ಬರೋಣ ಅಂತಂದೆ. ಅವನು ಸರಿ ಅಂದ್ಬಿಟ್ಟು ರೆಡಿ ಆದ, ಸ್ನಾನ ಮಾಡಿಕೊಂಡು. ಸೊ ನಾನು ರೆಡಿಯಾಗಿ ಹೊರಟ್ವಿ. ಸೊ ಅಲ್ಲಿ ಹೋಗ್ಬೇಕಾದ್ರೆ ರೈಟ್ ಆರ್ಚ್, ದೊಡ್ಡ ಆರ್ಚ್ ಸಿಗುತ್ತೆ. ಸೊ ಅಲ್ಲಿ ಒಳಗಡೆ ಹೋಗಬೇಕು. ನಿಮ್ಗೇನಾದರೂ ನನಗೆ ಅಡ್ರೆಸ್ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ಹಳ್ಳಿ ಇದೆ, ಆ ಹಳ್ಳೀಲಿ ಕೇಳಿದ್ರೆ ಅವರೇ ಹೇಳ್ತಾರೆ ಅಡ್ರೆಸ್ ಹೆಂಗೆ ಹೋಗಬೇಕು ಅಂತ. ಸೊ ಸ್ಟಾರ್ಟಿಂಗ್ ಫಸ್ಟ್ ಟೈಮ್ ಬಂದಾಗ ನನಗೂ ಅಡ್ರೆಸ್ ಗೊತ್ತಾಗಿರಲಿಲ್ಲ. ಸೊ ಅವ್ರನ್ನೇ ಕೇಳಿಕೊಂಡು ಹೋಗಿದ್ದೆ. ಇಲ್ಲಿ ರೈಟ್ ತಿರ್ಕೊಬೇಕು. ನೋಡಿ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ ಇವಾಗ. ಅಲ್ಲೇನೋ ನಿಮ್ಗೆ ಸ್ವಲ್ಪ ಗೊತ್ತಾಗಿಲ್ಲ ಅಂದರೂ ಅಲ್ಲಿ ಕೇಳಿದ್ರೆ ಅವರು ಹೇಳ್ತಾರೆ ರೋಡ್ ಹೆಂಗಿದೆ ಅಂತ. ಸೊ ರೋಡು ತುಂಬ ಇಲ್ಲಿ ಅಂದರೆ ಮಣ್ಣು ಕಲ್ಲು ಆ ಥರ. ಯಾಕಂದರೆ ಇವಾಗ ರೋಡ್ ಮಾಡ್ತಿದ್ದಾರೆ, ಯಾಕಂದರೆ ಇವಾಗ ಫೇಮಸ್ ಆಗ್ತಿರೋದಲ್ವ ಇದು ದೇವಸ್ಥಾನ. ಸೊ ಇವಾಗ ರೋಡ್ ಮಾಡ್ತಿದ್ದಾರೆ. ಅಂದರೆ ಸ್ವಲ್ಪ ಅಲ್ಲಿ ಮೇಲೆ ಹೋಗ್ತಾ ಹೋಗ್ತಾ ರೋಡು ಸಿಮೆಂಟ್ ಹಾಕಿದ್ದಾರೆ, ಅಲ್ಲಿ ಎಲ್ಲ ಚೆನ್ನಾಗಿದೆ. ಇಲ್ಲಿ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ನಿಧಾನಕ್ಕೆ ಹೋಗಬೇಕು. ಕಾರ್ಗಳಲ್ಲಾದರೆ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು, ಬೈಕಲ್ಲಾದರೆ ಆರಾಮಾಗಿ ಹೋಗ್ಬೋದು, ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ. ಬಟ್ ನಿಧಾನಕ್ಕೆ ಹೋದರೆ ನಾವು ಸೇಫಾಗಿ ಹೋಗ್ತೀವಿ ಅನ್ನೋದು ಒಂದಷ್ಟೇ. ಫುಲ್ಲು ಇದೇ ಥರ ಇದೆ ರೋಡು. ಅಲ್ಲಿ ಮೇಲೆ ಹೋಗೋಗಂಟ ಅಂದರೆ ಸ್ವಲ್ಪ ಮೇಲಿಂದ ಸ್ವಲ್ಪ ರೋಡ್ ಮಾಡಿದ್ದಾರೆ, ಇನ್ನು ಪೂರ್ತಿ ಎಲ್ಲ ಹಿಂಗೆ ಕಲ್ಲು ಹಾಕ್ತಿದ್ದಾರೆ. ಇವಾಗ ರೆಡಿ ಮಾಡಿಸ್ತಾ ಇದ್ದಾರೆ. ಸೊ JCB ಎಲ್ಲ ಬಂದು ನಿಂತಿತ್ತು, ಅಲ್ಲೆಲ್ಲ ರೆಡಿ ಮಾಡ್ತಾಯಿದ್ರು ಇನ್ನು. ಸೊ ಆಟೋ ನೋಡಿ ಹೆಂಗೆ ಹೋಗ್ತಿದ್ದಾರೆ ಅಂಕಲು. ಆಟೋ ಹೋಗ್ತಿದೆ ಅಂದರೆ ನೀವೇ ಯೋಚನೆ ಮಾಡಿ, ಆರಾಮಾಗಿ ಹೋಗ್ಬೋದು ಅಂತ. ಸೊ ಬಂದ್ವಿ ಇನ್ನೇನು ಹತ್ರ. ಇವಾಗ ಇಲ್ಲಿಂದನೇ ಸಿಮೆಂಟು, ಅಂದರೆ ಇನ್ನು ಸ್ವಲ್ಪ ದೂರ ಹೋದರೆ ಅಲ್ಲಿ ಸಿಮೆಂಟ್ ರೋಡ್ ಸಿಗುತ್ತೆ. ಅಲ್ಲಿಂದ ನೀವು ಆರಾಮಾಗಿ ಬೈಕಲ್ಲಿ, ಕಾರೆಲ್ಲ ಆರಾಮಾಗಿ ಹೋಗ್ಬೋದು. ಇಲ್ಲಿಂದ ಸಿಮೆಂಟ್ ರೋಡ್ ನೋಡಿ, ಇನ್ನು ಸ್ವಲ್ಪ ದೂರ ಅಷ್ಟೇ, ಅಲ್ಲಿಗೆ ಹೋಗ್ಬೇಕಷ್ಟೆ. ಇನ್ನೊಂದು ಲೆಫ್ಟ್ ತಿರ್ಕೊಂಡ್ರೆ ಮತ್ತೆ ಲೆಫ್ಟ್ ತಿರುಗಿ ಮತ್ತೆ ಈಗ ರೈಟ್ ಹಿಂಗೆ ತಿರ್ಕೊಬೇಕು. ಹೆಂಗಿದೆ ಅಂದರೆ ಇಲ್ಲಿ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗ್ತೀವಲ್ಲ ಆ ಥರ, ಸಾರಿ ಮಹದೇಶ್ವರಂ ಬೆಟ್ಟಕ್ಕೆ ಹೋಗ್ತೀವಲ್ಲ ಆ ಥರ. ಇಲ್ಲಿ ನಾನು ನಿಲ್ಲಿಸ್ಬಿಟ್ಟು ಪಾರ್ಕಿಂಗ್ ಮಾಡಿಬಿಡ್ತೀನಿ ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಹೋದ. ಅಲ್ಲಿ ಪಾರ್ಕ್ ಮಾಡ್ದ, ಅಲ್ಲಿ ನಿಲ್ಲಿಸ್ತಿದ್ದಾನೆ ನೋಡಿ ಪಾರ್ಕ್ ಅಂತೂ ಇಂತೂ ಉದಾಹರಣೆಗೆ ಬಂದು. ಸೊ ಸೆಕೆಂಡ್ ಟೈಮ್ ಇದು ನಾನು ಬರ್ತಿರೋದು. ಒಂದ್ಸತಿ ನನ್ನ ಫ್ರೆಂಡ್ಸ್ ಜೊತೆ ಬಂದಿದೆ, ಕಾಲು ತೊಳ್ಕೊಂಡು ಈಗ ದರ್ಶನಕ್ಕೆ ನನ್ನ ತಮ್ಮನ ಜೊತೆ ಬಂದಿರೋದು. ನಾಚ್ಕೊಳ್ತಾನೆ. ಇದೇ ದೇವಸ್ಥಾನ. ಫುಲ್ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ, ಮೇಲೆ ಮುಟ್ಟಕೊಂಡು. ಅಲ್ಲಿ ಒಳಗಡೆ ಏನು ಅಷ್ಟೊಂದು ಜನ ಇರಲಿಲ್ಲ ಇವತ್ತು, ಅದು ಯಾಕೆ ಅಂತ ಗೊತ್ತಿಲ್ಲ. ಬಟ್ ಹೇಳ್ಬೇಕಂದ್ರೆ ಇವತ್ತು ಜಾಸ್ತಿ ಜನ ಇರಬೇಕು. ಇನ್ನೂ ಜನ ಬರ್ತಾಯಿದ್ರು, ಬಟ್ ಅಷ್ಟೊಂದು ಜನ ಇರಲಿಲ್ಲ. ನೋಡ್ತಾ ಇದ್ರಲ್ವ, ಕಮ್ಮಿ ಜನ, ಪೂರ್ತಿ ಖಾಲಿ. ಸೊ ದರ್ಶನ ಆಯಿತು, ದೇವರನ್ನ ನೋಡ್ಕೊಂಡು ಬೇಡ್ಕೊಂಡು ಬಂದ್ವಿ ಆಚೆ. ಸೀರಿಯಲ್ ನೋಡ್ಕೊಂಡು ಪ್ರಸಾದ ಬೇಡ ಅಂದ್ಬಿಟ್ಟು ನಮ್ಮ ಎತ್ಕೊಂಡಿಲ್ಲ ಪ್ರಸಾದ. ಯಾವ ಕಡೆ ಅಲ್ಲಿ ಪ್ಲೇಸ್ ತೋರಿಸಿ. ಬಂದೆ, ದೇವಸ್ಥಾನ ಮಾತ್ರ ಸೂಪರ್ ಆಗಿದೆ. धन्यवाद. मंदिर के आगे रैली ले सकता है. ಉದಾರಳ್ಳಿ ದೇವಸ್ಥಾನಕ್ಕೆ
ಚೆನ್ನಾಗಿದೆ. ಅಲ್ಲಿ ರೋಡ್ ಈ ಗಂಟೆ ಹೋಗ್ಬೇಕು ಇವಾಗ. ನನ್ನ ತಮ್ಮ ನನ್ ಬಿಟ್ಬಿಟ್ಟು ಅವನ ಫೋನ್ ನನ್ ಕೊಟ್ಬಿಟ್ಟು ಓಡ್ಬಿಟ್ಟಿದ್ದಾನೆ. ನಾವು ಚಪ್ಪಲಿಯಲ್ಲಿ ಬಿಟ್ವಿ, ಅಲ್ಲೇ ಬಿಟ್ಬಿಟ್ವಾ? ಚಪ್ಪಲಿಯಲ್ಲಿ ಬಿಟ್ವಿ ಅನ್ನೋದೇ ನೆನಪಿಲ್ಲ ನನಗೆ. ಶಬ್ಬಾಷ್. ಅಲ್ಲಿ ಸ್ಟಾರ್ಟಿಂಗೇ ವಿಡಿಯೋ ಮಾಡಿಲ್ಲ. ಎಲ್ಲಿಗೆ ಬರ್ತೀವಿ ಇವಾಗ? ಮನೆ ಕಡೆ ಹೊಂಟ್ವಿ. ಯಾಕೆ? ಗಾಡಿ ಎತ್ಕೊಂಡು ಬರ್ತೀನಿ, ಇಲ್ಲೇ ಇರುವಂತ ಡೈಲಾಗ್ ಹುಡುಕ್ತಾನೆ. ಆ್ಯಕ್ಚುಲಿ ಇಲ್ಲ, ಆ ಕಡೆ ಸೈಡೆಲ್ಲ ಹೋದ್ರೆ ಕೆಳಗಡೆ ತುಂಬ ಚೆನ್ನಾಗಿದೆ. ಬಟ್ ಅಲ್ಲೆಲ್ಲ ಇವ್ನು ಕರ್ಕೊಂಡು ಹೋಗಲ್ಲ ಇವಾಗ. ನಾವು ಫ್ರೆಂಡ್ಸ್ ಎಲ್ಲ ಬಂದಿದ್ದಾಗ ಅಲ್ಲೆಲ್ಲ ಹೋಗಿದ್ದು. ಸೂಪರಾಗಿದೆ ಆ ಕಡೆ ಪ್ಲೇಸು. ಬಟ್ ನನ್ನ ತಮ್ಮ ಕೇಳಬೇಕಲ್ಲ, ಕರ್ಕೊಂಡು ಹೋಗ್ಬೇಕಲ್ಲ. ಇಬ್ಬರೇ ಬಂದಿದ್ದೀವಲ್ವಾ, ಅದಕ್ಕೋಸ್ಕರ ಹೋಗಿ. ಅಲ್ಲ, ದರ್ಶನ ಚೆನ್ನಾಗಾಯ್ತು. ಇನ್ನೊಂದು ಜನ ಏನಿಲ್ಲ. ಇವಾಗ ಮನೆ ಕಡೆ. ಮೇನ್ ರೋಡಿಗೆ ಬಂದೆ. ಇವಾಗ ನೆಕ್ಸ್ಟ್ ಎಲ್ಲಿಗೆ ಹೋಗೋಣ ಅನ್ನೋ ಟೈಮ್ ಐತೆ ಅಂತ ಯೋಚನೆ ಮಾಡ್ತಾ ಇದ್ದು. ಹಾಯ್ ಮಂಜಣ್ಣ, ಏನ್ ಸಮಾಚಾರ? ಓ ಸಕ್ಕತ್ತಾಗಿದೆ. ರೋಡೆಲ್ಲ ಇವಾಗ ಮಾಡ್ತಿದ್ದಾರೆ ಸ್ವಲ್ಪ. ನೋಡಿ ಫ್ರೆಂಡ್ಸ್, ವಿಡಿಯೋ ಮಾಡ್ತಾ ಇದೀವಿ ಫ್ರೆಂಡ್ಸ್. ಎಲ್ಲ ಹಾಕ್ತೀನಿ, ಕೂದ್ಲಿಲ್ಲ ಫ್ರೆಂಡ್ಸ್, ಉದ್ರೋಗ್ಬಿಟ್ಟವೆಲ್ಲ. ಇದನ್ನೆಲ್ಲ ಹಾಕ್ತೀನಿ. ಏನಂತ ನೀವ್ ಹೇಳಿದ್ನಲ್ಲ, ಕಳಿಸ್ತೀನಿ ಬಿಡಿ ಲಿಂಕ್ ನಿಮ್ಗೆ ಹಾಕ್ಬಿಟ್ಟು. ಏನೇನೋ ಮಾಡ್ತಾ ಇದೀವಿ, ಮಾಡುದು ಮೊಬೈಲ್ ಇವಾಗ ಮೊಬೈಲ್ ನಂಬರ್ ಕೇಳಿ ಇದೇನಿಲ್ಲ ಹೇಳ ಇಲ್ಲ ಗುರು, ಆಗದು ಗುರು. ಹೇಳಲ್ಲ. 6366245245 ಇಸ್ಕೊಂಡು ಏನು ಹೇಳ್ದಿರ ಹಂಗೆ ಹೋಯ್ತವ್ರೆ. ಜನ ಏನಿಲ್ಲ ಅಷ್ಟೊಂದು, ಕಮ್ಮಿ. ನಾವು ಬಂದಿರೋದು ಬಸವನಗುಪ್ಪೆ. ಇಲ್ಲೇ ನಮ್ಮೂರಿಂದ ಇಲ್ಲಿ ಸ್ವಲ್ಪ ಹತ್ರ. ಅಲ್ಲಿ ಹೋದ್ವಲ್ಲ, ಇನ್ನ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ಈ ಕಡೆ ಬಂದ್ರೆ ಏನ್ ಜನ ಹಬ್ಬ. ಇಲ್ಲಿ ಕ್ಯೂ ನಿಂತಿದ್ದಾರೆ ಇಲ್ಲಿ ಗಂಟ, ರೋಡ್ ಗಂಟ. ಕಾಲ್ ತೊಳೆಯಂಗಿಲ್ಲ ಪ್ರೇಮು. ದೇವಸ್ಥಾನಕ್ಕೆ ಹೋಗಿ ಬಂದಿದೀವಲ್ಲ, ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬಂದಿದೀವಲ್ಲ. ಕಾಲ್ ತೊಳೆಯಂಗಿಲ್ಲ ಅಂದ್ರೆ ಕೈ ತೊಳೆಯನ್ ಬಾ ಅಂತವ್ ನೀನು. ಒಳಗಡೆ ಲಾಗ್ ಮಾಡೋಕ್ಕಾಗಲ್ಲ, ಆಚೆ ಬಂದ್ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇವಾಗ ಒಳಗಡೆ ಹೋಗ್ಬೇಕು. ದೇವಸ್ಥಾನ 3 ದೇವಸ್ಥಾನ ಇದೆ ಇಲ್ಲಿ. 3 ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಚೆ ಬಂದು ರೆಸ್ಟ್ ಮಾಡ್ತೀನಿ. ಲಾಗ್ ಕಂಟಿನ್ಯೂ ಮಾಡ್ತೀನಿ. ಒಳಗಡೆ ತುಂಬ ಜನ ನೋಡಿ, ಎಷ್ಟು ಜನ ಇದ್ದಾರೆ. ಅದು ಚಿಕ್ಕ ಬೇರೆ ದೇವಸ್ಥಾನ. ಸೊ 2 ದೇವರಿದೆ. ಅಲ್ಲಿ ಪೂರ್ತಿ ವಿಡಿಯೋ ಮಾಡೋಕ್ಕಾಗಿದೆ, ದೂರದಿಂದ ಮಾತ್ರ ವಿಡಿಯೋ ಮಾಡಿರೋದು. ದರ್ಶನ ಆಯಿತು, ಇಟ್ಕೊಂಡಿದ್ದು ಆಯಿತು. ಫಸ್ಟ್ ಇರೋ ದೇವಸ್ಥಾನಕ್ಕೆ ಹೋದ್ವಿ, ಇರೋ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ, ತುಂಬ ಜನ ಇದ್ದಾರೆ. ಜನ ಬರ್ತಾನೆ ಇದ್ದಾರೆ ಅಪ್ಪ. ನನ್ನ ತಮ್ಮ ನುಗ್ಗ
ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮತ್ತೆ ನೆಕ್ಸ್ಟ್